ಜಾತಿ ಭಿನ್ನದು ಎಂದು ನೋಯಿಸದಿರು ಯಾರನ್ನು. ಸೃಷ್ಟಿಕರ್ತ ನೀಡಿದ ನಮಗೆ ಗಾಳಿ ಬೆಳಕು ನೀರನು. ರಾಮನಾಗಿ ಶಿವನಾಮವ ಜಪಿಸು, ರಹೀಮನಾಗಿ ಎಲ್ಲಾಗೆ ನಮಿಸು. ಕ್ರಿಸ್ತನಾಗಿ ಶಿಲುಬೆಯ ನಿರ್ಧರಿಸು. ಜಗದ ಮೂಕ ಹಕ್ಕಿಗಳಿಗೆ ಪ್ರೀತಿ ನೀಡಿದೆ. ಸಾಲು ಸಾಲು ಗಿಡವ ನೆಟ್ಟು ಜೀವ ಉಳಿಸಿದೆ. ಹಸಿರಿನ ಬನಸಿರಿದೆ ನಮ್ಮ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಂದರೆ, ಒಂದು ಅದ್ಭುತವಾದ ಒಂದು ಗೀತೆಯನ್ನು ನಾವು MK ಆಡಿಯೋದಲ್ಲಿ ರಿಲೀಸ್ ಮಾಡಿದ್ದೀವಿ. ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಎನ್ನುವ ಒಂದು ಗೀತೆಗೆ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರು ಅಣ್ಣನವರಾದಂಥ ಊಡಿ ಚಿನ್ನಣ್ಣನವರು ಧ್ವನಿ ನೀಡಿದ್ದಾರೆ. ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತಹ ಸಾಂಗು, ನಾವೆಲ್ಲ ಮಾನವ ಕುಲ ಒಂದೇ ಅನ್ನುವಂತಹ ಸಾಂಗು. ಈ ಗೀತೆಯನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಗಾಳಿಗಿಲ್ಲ, ನೀರಿಗಿಲ್ಲ, ಪ್ರಕೃತಿ ಎಲ್ಲರನ್ನೂ ಸಮಾನವಾಗಿ ಇವತ್ತು ಒಂದು ಕ್ಷಣ ಗಾಳಿ ನಿಂತು ಹೋದರೆ ಎಲ್ಲರೂ ನಾವು ಯಾರೂ ಇರಲ್ಲ ಅಂಥ ಒಂದು ಪ್ರಪಂಚದಲ್ಲಿ ಇವತ್ತು ಪ್ರಕೃತಿ, ಗಿಡ, ಮರ ಇದೆಲ್ಲ ಯಾವ ಜಾತಿನೂ ಇಲ್ಲದಲೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಅಂಥದ್ರಲ್ಲಿ ನಾವು ಯಾಕೆ ಜಾತಿ ಅಂತ ಹೊಡೆದಾಡ್ತಾ ಇದ್ದೀವಿ? ದಯವಿಟ್ಟು ನಾವೆಲ್ಲ ಮಾನವ ಕುಲ ಒಂದೇ ಅನ್ನೋದನ್ನು ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಒಂದು ಗೀತೆ ಬಿಡುಗಡೆ ಆಗಿದೆ. ನಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಈ ಗೀತೆ ಈಗ ಆಲ್ರೆಡಿ MK ಆಡಿಯೋದಲ್ಲಿ ರಿಲೀಸ್ ಆಗಿದೆ. ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಊಡಿ ಚಿನ್ನಿಯವರು ಅದ್ರ ಬಗ್ಗೆ ಸರ್ ತುಂಬ ಅದ್ಭುತವಾಗಿ ಆಡಿದ್ದಾರೆ. ಈ ಹಿಂದೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ, ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ ಅನ್ನೋ ಒಂದು ಗೀತೆನ ಹಾಡಿದ್ರು. ಅದು ಅದ್ಭುತವಾಗಿ ಎಲ್ಲ ಕಡೆ ತುಂಬ ಪ್ರಚಾರ ಆಯಿತು. ಅದಾದ ಮೇಲೆ ಸಾಲು ಮರದ ತಿಮ್ಮಕ್ಕನವ್ರ ಬಗ್ಗೆ 113ನೇ ವರ್ಷದ್ದು ಒಂದು ಗೀತೆ ಬಿಡುಗಡೆ ಮಾಡಿದ್ರು. ಅದು ತುಂಬ ಚೆನ್ನಾಗಿ ಮೂಡಿಬಂತು. ಈಗ ಎಲ್ಲ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಒಂದು ಗೀತೆಗಳನ್ನ ಅವರು ಸಿಂಗರ್ ಅಲ್ಲ, ನಾನು ಹಾಡಬೇಕು ಅನ್ನೋ ಉದ್ದೇಶವೂ ಇಲ್ಲ. ಸೊ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕಾರ್ಯಗಳು, ಕೆಲಸಗಳು ಅವ್ರ ದನಿಲ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ನಮ್ಮ ಮನೋಭಾವದಿಂದ ನಾವು ಆಡಿಸಿರೋದು. ಬಟ್ ಇವಾಗ ಬಿಡುಗಡೆ ಮಾಡಿರೋ ಗೀತೆ ನೋಡಿದ್ರೆ ಅದ್ಭುತವಾಗಿ ಇಂಪ್ರೂವ್ ಆಗಿದ್ದಾರೆ. ಮುಂಚೆ ಹಾಡಿದ ಗೀತೆಗಳಿಗಿಂತ ಈಗ ಹಾಡಿರೋ ಗೀತೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಆ ಧ್ವನಿನ ಟ್ಯೂನ್ ಅಪ್ ಮಾಡಿಕೊಂಡು ಅದ್ಭುತವಾಗಿ ಹಾಡಿದ್ದಾರೆ. ದಯವಿಟ್ಟು ತಮ್ಮೆಲ್ಲರ ಸಪೋರ್ಟು, ಸಹಕಾರ ನಮ್ಮ ಈ ಗೀತೆ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಚಿತ್ರ ಈಗ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನೋ ಒಂದು ಚಿತ್ರ ಕೂಡ ನಮ್ಮ ಬಿಡುಗಡೆಗೆ ರೆಡಿಯಾಗಿದೆ. ಇದರ ನಿರ್ಮಾಪಕರು ಬಂದು CS ವೆಂಕಟೇಶ್. ಹಾಗೆ ಇದರ ನಿರ್ದೇಶಕ ಹಾಗೂ ಸಾಹಿತ್ಯ, ಸಂಗೀತ ಎಲ್ಲ ನಾನೇ ಸಂಯೋಜನೆ ಮಾಡಿದ್ದೀನಿ. ಲಾವಣ್ಯ ವೈಭವಿ ಅಂತೇಳಿ ಮಕ್ಕಳ ಪಾತ್ರದಲ್ಲಿ ಅಭಿನಯಿಸಿದರೆ ಚೊಚ್ಚಲ ಗೀತೆ. ಇದರ ತಂದೆ ತಾಯಿ ಸುಚೀಂದ್ರ ಪ್ರಸಾದ್ ಸಂಗೀತ ಅಂತೇಳಿ ಅದ್ಭುತವಾದ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ದಯವಿಟ್ಟು ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆ ಚಿತ್ರನ ತಾವೆಲ್ಲರೂ ಪ್ರೋತ್ಸಾಹಿಸಿ ಬಡವರ ಮಕ್ಕಳನ್ನ ಬೆಳೆಸಿ ಅಂತೇಳಿ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಏಕೆಂದರೆ ಈ ಸಮಾಜಕ್ಕೆ ಏನಾದರೂ ಒಂದು ಬದಲಾವಣೆ ಆಗಬೇಕು. ಈಗಿರೋ ಜನ್ರೇಷನ್ ಬೇಕೇ ಬೇಕು. ಈ ಜಾತಿ ಧರ್ಮದ ನಡುವೆ ಯಾವ ರೀತಿ ರಾಜಕೀಯ ಮಾಡ್ತಾ ಇದ್ದಾರೆ, ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ, ಮೇಲು ಕೀಲು ಅನ್ನೋ ಲೆಕ್ಕದಲ್ಲಿ ಏನು ಬಸವಣ್ಣವರ ಆಸೆಗಳೇನಿತ್ತು, ಕನಕದಾಸರ ಆಸೆ ಏನಿತ್ತು, ಏನೋ ಗೌತಮ ಬುದ್ಧರ ಆಸೆ ಏನಿತ್ತು, ಎಲ್ಲ ಮಹಾನ್ ಭಾವರ ಆಸೆ ಏನಿತ್ತು ಅಂದರೆ ಮಾನವ ಜಾತಿ, ಮಾನವ ಕುಲ, ಮಾನವ ಧರ್ಮ ಅನ್ನೋ ಲೆಕ್ಕದಲ್ಲಿ ಹೋಗಬೇಕು ಅನ್ನೋದು ಸಾರ್ತಾ ಇದ್ರು. ಆದರೆ ಈ ಜನ್ರೇಷನ್ನಲ್ಲಿ ಎಲ್ಲ ಮರೆತು ನಾವು ಬದುಕಿದ್ದೀವೋ ಸಾಯ್ತೀವಿ ಅನ್ನೋದನ್ನು ಬಿಟ್ಬಿಟ್ಟು, ಯೋಚನೆ ಬಿಟ್ಟು ಈ ಜಾತಿ ಧರ್ಮಗಳ ವಿರುದ್ಧ ಬೆಂಕಿ ಇಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವತ್ತಿನ ದಿನ ನೀವು ನೋಡ್ತಾ ಇದ್ದಂಗೆ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಯಾವ ಜಾತಿ ಅಂತ ಬ್ಲಡ್ ತಗೊಳ್ಳಲ್ಲ. ಯಾವ ರೈತ ಇವತ್ತು ಬೆಳೀತಾ ಇದ್ದಾನೆ ರೈತ, ಆ ರೈತ ಯಾವ ಜಾತಿ ಅಂತ ನೋಡಲ್ಲ. ದೇಶಕ್ಕಾಗಿ ಯೋಧ ಆಗಿರ್ಬೋದು, ಯಾವ ಧರ್ಮ ಅಂತಲೂ ನೋಡಲ್ಲ. ಮತ್ತು ಇನ್ನಿತರ ಎಲ್ಲದಕ್ಕೂ ಗಾಳಿ, ಬೆಳಕು, ನೀರು ಎಲ್ಲರಿಗೂ ಸಮಾನತೆಯಿಂದ ಸಿಗ್ತಾ ಇದೆ. ಮತ್ತು ಎಲ್ಲಿಂದ ಅವರವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮೊದಲು ನಾವು ಮಾನವರಾಗಬೇಕು, ಮೊದಲು ಏನು ಹೇಳಿದ್ದಾರೆ, ನಮ್ಮ ಮಾನವನಾಗಿ ಆಮೇಲೆ ಅವ್ರವ್ರ ಧರ್ಮನ ಅವ್ರನ್ನ ಪಾಲನೆ ಮಾಡಲಿ ಬೇಡ ಅಂತ ಹೇಳಿಲ್ಲ. ಯಾರೇ
ಒಂದು ಕೋಮಗಿಲುಬೆಗಳನ್ನ ಎಬ್ಬರಿಸೋದಾಗಲಿ, ತಾರತಮ್ಯಗಳು ಮಾಡೋದಾಗಲಿ, ಮೇಲು ಕೀಳು ಅಂತ ನೋಡಿದಿರ ಸಮಾನತೆಯಿಂದ ಮಾನವ ಜಾತಿ, ಮಾನವ ಧರ್ಮ, ಮಾನವ ಕುಲ ಅಂತ ಲೆಕ್ಕದಲ್ಲಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗೀತೆ, ಇದಕ್ಕೂ ಮುಂಚೆ ನಾನು ಕೋಟಿ ಕೋಟಿ ರೊಕ್ಕ ಗಳಿಸಿ ಅಂತ ಹೇಳ್ಬಿಟ್ಟು ಒಂದು ಹಾಡನ್ನು ಹಾಡಿದೆ. ಅದರಲ್ಲೂ ಅರ್ಥಪೂರ್ಣವಾದ ವಿಚಾರಗಳಿದ್ದಾವೆ. ನಾವು ಎಷ್ಟಕ್ಕೆ ಬದುಕಲಿ, ಎಷ್ಟೇ ಕೋಟಿ ಇದ್ರೂ, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರು, ಬಂಗ್ಲೆಯಲ್ಲಿ ಬದುಕಿದ್ರು, ಮಣ್ಣಿನ ಮಡಕೆನೇ ಗಟ್ಟಿ, ಮತ್ತು ಲಾಸ್ಟ್ಗೆ ನಮ್ಮ ಪ್ರಾಪರ್ಟೀಸ್ ಏನು ಕೋಟ್ಯಾಂತರ ರೂಪಾಯಿ ಆಸ್ತಿಗಳಿದ್ದಾವೆ, ಅದರಲ್ಲೂ ನಮ್ಮ ಹೆಸರುಗಳು ಇಲ್ದಂಗೆ ಆಗ್ಬಿಡ್ತವೆ. ಏನು ಭೌತಿಕತೆ ಮಾಡ್ಕೊಂಡಿರ್ತಾರೆ. ಆ ಲೆಕ್ಕದಲ್ಲಿ ಆ ಥರ ಇರುವಾಗ ನಾವು ಎಷ್ಟು ದುಡಿದ್ರೆ ಏನು, ಎಷ್ಟು ಇಟ್ಕೊಂಡ್ರೆ ಏನು, ದಾನ ಧರ್ಮ ಅನ್ನೋದು ಮಾಡಬೇಕು. ಎಲ್ಲರಲ್ಲೂ ಒಳ್ಳೆಯಲ್ಲೇ ಇರಬೇಕು, ಸಮಾನತೆಯಿಂದ ಹೋಗಬೇಕು, ಎಲ್ರಿಗೂ ಸಹಾಯ ಮಾಡೋಂಥ ಕೆಲಸ ಆಗಬೇಕು ಅಂತ. ಮತ್ತು ಪರಿಸರ ವಿಚಾರವಾಗಿ, ಪರಿಸರವನ್ನು ಹಾಳು ಮಾಡ್ತಾ ಇರ್ತ ವಿಚಾರವಾಗಿ, ಪರಿಸರವನ್ನು ಉಳಿಸಿದಂಥ ಸಾಲುಮರ ತಿಮ್ಮಕ್ಕನವರು ಇವತ್ತು ವಿಶ್ವಾದ್ಯಂತ ಒಂದು ಹೆಸರುವಾಸಿ ಆಗಿದ್ದಾರೆ, ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ 100 ವರ್ಷಗಳ ನಂತರ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ ಅಂದರೆ ನಿಜವಾಗ್ಲೂ ವಿಶೇಷನೇ, ಇತಿಹಾಸ ಸೃಷ್ಟಿ ಮಾಡಿದಂಗೆ. ಆ ರೀತಿಯಲ್ಲಿ ಅವರ ಒಂದು ಗೀತೆಯನ್ನು ಸಹ ನಾನು ಹಾಡಿದ್ದೇನೆ. ಇದೆಲ್ಲ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ, ಏಕೆಂದರೆ ನೀವು ನೋಡ್ತಾ ಇದ್ದೀರ ಅಪ್ಪ ಲೋಜ, ಅಮ್ಮ ಲೋಜ, ಕತ್ಲಲ್ಲಿ ಕರಡಿಗೆ ಏನೇನೋ ಅಂತ ಹಾಡುಗಳೆಲ್ಲ ಬರ್ತವೆ. ಅದನ್ನೆಲ್ಲ ಬಿಟ್ಟು ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡುವಂಥ, ಸಮಾಜಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ನಾವು ಒಂದು ಹಾಡುಗಳನ್ನು ಹಾಡೋದಕ್ಕೆ ನಾನು ಮುಂದೆ ಬಂದೆ. ಮಂಜು ಕವಿ ಅವರು ಬಹಳ ಅದ್ಭುತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಆಸೆ ಇತ್ತು, ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಸರ್ವ ಧರ್ಮಗಳ ಸೇವೆ, ಯಾವ ಜಾತಿ ಯಾವ ಧರ್ಮ ಅಂದಿರ ನಾವು ಸಮಾನತೆಯಿಂದ ಎಲ್ರಿಗೂ, ಎಲ್ಲ ಜಾತಿ ಧರ್ಮಗಳಲ್ಲಿ ಬಡವರು ಇರೋದ ಕಾರಣದಿಂದ ಎಲ್ರಿಗೂ ಭಾರತೀಯರ ಸರ್ವಧರ್ಮಗಳ ಸೇವೆ, ಭಾರತೀಯರ ಸೇವಾ ಸಮಿತಿ ಅಂತ ಎಲ್ಲರೂ ಭಾರತೀಯರ, ಇದು ಸ್ವತಂತ್ರ ಕೊಟ್ಟ ದೇಶ, ಸಂವಿಧಾನ ಕೊಟ್ಟ ದೇಶ. ಎಲ್ಲರೂ ಸ್ವತಂತ್ರಕ್ಕಾಗಿ ಪ್ರಾಣ ಬಲಿದಾನಗಳನ್ನು ಕೊಟ್ಟು ನಮ್ಮ ನಾಡು ನುಡಿಗಾಗಿ ಪ್ರಾಣಗಳನ್ನು ಕೊಟ್ಟಂಥ ನಾಡು ಕರ್ನಾಟಕ ಇದು. ಈ ಕನ್ನಡ ನಾಡಿನ ಜನತೆಗೆ, ಈ ದೇಶದ ಜನತೆಗೆ ನಾವು ಸದಾ ಅವರೊಟ್ಟಿಗೆ ಬಡತನ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶ. ಅಟ್ಲೀಸ್ಟ್ ದೇಶ ಎಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೂ ನನ್ನ ಇರತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಅಕ್ಕಪಕ್ಕದಲ್ಲಾದರೂ ನಾನು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮನೋಭಾವದಿಂದ ಇವತ್ತು ಈ ಒಂದು ಹಾಡಾಡೋದಕ್ಕೆ ನಾನು ಮುಂದೆ